ಸೂರಜ್ ರೇವಣ್ಣ ವಿರುದ್ಧ ಕೇಳಿ ಬಂದಿರುವಂತಹ ಅಸಹಜ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ತಾನಾಗಿಯೇ ಬಂದು ಪೊಲೀಸರಿಗೆ ಸಿಕ್ಕಿಬಿದ್ದಂತ ಸೂರಜ್ ರೇವಣ್ಣ ಬ್ಲಾಕ್ ಮೇಲ್ ಕೇಸ್ನಲ್ಲಿ ಸಾಕ್ಷಿ ನೀಡಲು ಬಂದಿದ್ದಂತ ಸೂರಜ್ ಆಡಿಯೋ ರೆಕಾರ್ಡ್ ಫೋಟೋ ನೀಡಲು ಅಲ್ಲಿಗೆ ಸೂರಜ್ ಬಂದಿರೋದು ಸ್ಟೇಷನ್ಗೆ ಬಂಧನದ ನಿರೀಕ್ಷೆ ಮಾಡದೆ ಬಂದು ತಗ್ಲಾಕೊಂಡ ಸೂರಜ್ ಬಂಧನ ಮಾಡಲ್ಲ ಅನ್ಕೊಂಡು ಮೊದಲೇ ನಾನು ಹಿಂಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಮುಂಜಾನೆ 4 ಗಂಟೆವರೆಗೂ ಕೂಡ ವಿಚಾರಣೆ ನಡೆಸಿ ಬಂಧಿಸಿದಂತ ಖಾಕಿ ತಾನಾಗಿಯೇ ಬಂದು ಪೊಲೀಸರಿಗೆ ಸಿಕ್ಕಿಬಿದ್ದಂತ ಸೂರಜ್ ರೇವಣ್ಣ ಆ ಆಡಿಯೋ ರೆಕಾರ್ಡ್ ಎಲ್ಲ ಕೊಡೋಕೆ ಬಂದಾಗ ಅಲ್ಲಿ ಪೊಲೀಸರು ಅರೆಸ್ಟ್ ಮಾಡ್ತಾರೆ MLC ಸೂರಜ್ ರೇವಣ್ಣ. ಆಡಿಯೋ ರೆಕಾರ್ಡ್ ಫೋಟೋ ನೀಡಲು ಬಂದಿದ್ದಂತ ಸೂರಜ್ ತಾನಾಗಿಯೇ ಬಂದು ಅಲ್ಲಿ ತಗ್ಲಾಕೊಂಡಿರುವಂತದ್ದಾಗಿದೆ. ಬಂಧನದ ನಿರೀಕ್ಷೆ ಇರಲಿಲ್ಲ. ಮೇ ಬಿ ಬಂಧನ ಮಾಡುವಾಗ ಏನ್ ಸರ್ ಇದು ಆಡಿಯೋ ಫೋಟೋ ಕೊಡೋಕೆ ಬಂದಾಗ ನನ್ನೇ ಬಂಧಿಸ್ತಾ ಇದಿರಲ್ಲ ಏನ್ರಿ ಅಂತ ಹೇಳಿರ್ಬೋದು. ಮುಂಜಾನೆ 4 ಗಂಟೆವರೆಗೂ ಕೂಡ ವಿಚಾರಣೆ ನಡೆಸಿದ್ದಾರೆ. ಬಂಧನದ ಯಾವುದೇ ನಿರೀಕ್ಷೆ ಇರಲಿಲ್ಲ. ಸೊ ಇದೇ ಈ ಗನ್ನಿಕಡ ಫಾರ್ಮ್ ಹೌಸ್ನಿಂದ ಸ್ಟೇಷನ್ಗೆ ಬಂದು ಒಂದಷ್ಟು ಸಾಕ್ಷಿಗಳನ್ನ ಕೊಡೋಕೆ ಅಂದ್ರೆ ಏನೇನು ಪ್ರೂಫ್ ಇದೆ ಅಂತ ಕೊಡೋಕೆ ಬಂದಿದ್ದು ಸೂರಜ್. ಆದ್ರೆ ಪೊಲೀಸ್ ಸಚಿನ್ ಸ್ವರ್ಣಧಾರ ಕೋಳಿ ಸಾಕಣೆ ಮಾಡಿ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಅಲ್ಲೇ ಲಾಕ್ ಮಾಡಿದ್ದಾರೆ. ನೋಡಿ, ರಾತ್ರಿ ಇದು ಸೂರಜ್ ರೇವಣ್ಣ ಬಂದಂತ ಸಂದರ್ಭ. ಬಂಧನದ ಯಾವುದೇ ಎಕ್ಸ್ಪೆಕ್ಟೇಷನ್ ಸೂರಜ್ಗೆ ಇರಲಿಲ್ಲ. ತಮ್ಮ ರೇಂಜ್ ರೋವರ್ ಡಿಸ್ಕವರಿ ಕಾರ್ನಲ್ಲಿ ಬಂದು ಅದಾದ್ಮೇಲೆ ಅಲ್ಲಿ ತಾವೇ ಲಾಕ್ ಆಗಿದ್ದಾರೆ. ಸೊ ಬ್ಲ್ಯಾಕ್ ಮೇಲ್ ಕೇಸ್ನಲ್ಲಿ ಸಾಕ್ಷಿ ನೀಡೋಕೆ ಬಂದಿದ್ದಂಥ ಸೂರಜ್ ಪೊಲೀಸರಿಗೆ ಹೆಚ್ಚು ತ್ರಾಸ ಕೊಡಲಿಲ್ಲ. ಸೂರಜ್ ತಾವೇ ಬಂದು ಅಲ್ಲಿ ಸ್ಟೇಷನ್ಗೆ ತಗಲಾಕೊಂಡಿದ್ದಾರೆ. ಸೊ ನಮ್ಮ ಹಾಸನ ಪ್ರತಿನಿಧಿ ಮಂಜುನಾಥ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಮಂಜುನಾಥ್, ಪೊಲೀಸರಿಗೆ ಹೆಚ್ಚು ಎಫರ್ಟ್ ಕೊಡಲಿಲ್ಲ ಸೂರಜ್ ರೇವಣ್ಣ ಅಂತ ತಾವೇ ಬಂದು ಅಲ್ಲಿ ಲಾಕ್ ಆಗಿರೋದು. ಮಂಜುನಾಥ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಇದು ಹಾಸನದ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಹಾಸನದಲ್ಲಿ ರಾತ್ರಿ ಈ ಆಡಿಯೋ ರೆಕಾರ್ಡ್ ಫೋಟೋವನ್ನು ಕೊಡೋದಕ್ಕೆ ಸ್ಟೇಷನ್ಗೆ ಸೂರಜ್ ರೇವಣ್ಣ ಬಂದಿದ್ರು. ಅದೇ ಸಂದರ್ಭದಲ್ಲಿ ಪೊಲೀಸರು ಕೂಡ ಕಾಯ್ತಾ ಇದ್ರು. ಯಾಕಂದ್ರೆ FIR ಎಲ್ಲ ಆಗಿತ್ತು, ಜಾಮೀನು ರಹಿತ ಪ್ರಕರಣ ಆಗಿರುವಂಥ ಹಿನ್ನೆಲೆ ಸೂರಜ್ನನ್ನ ಬಂಧಿಸಲಾಯಿತು. ಅಲ್ಲಿ ಮುಂಜಾನೆ 4 ಗಂಟೆವರೆಗೂ ಕೂಡ ವಿಚಾರಣೆ ನಡೆಸಲಾಗಿದೆ. ಈ ಎಲ್ಲ ಸಾಕ್ಷ್ಯಗಳನ್ನು ಕೊಟ್ಟು ಮನೆಗೆ ಹೋಗಿ ಮಲ್ಗೋಣ ಅಂತಿದ್ದಂಥ ಸೂರಜ್ ರೇವಣ್ಣ ರಾತ್ರಿ ಇಡೀ ಸ್ಟೇಷನ್ನಲ್ಲಿ ಕಳಿಬೇಕಾಯಿತು. ಸೊ ನಮ್ಮ ಹಾಸನ ಪ್ರತಿನಿಧಿ ಮಂಜುನಾಥ್ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಂಜುನಾಥ್, ಆಗ್ಲೇ ಕೇಳ್ತಿದ್ದೆ ಪೊಲೀಸರಿಗೆ ಹೆಚ್ಚು ತ್ರಾಸ ಕೊಡ್ಲಿಲ್ಲ ಅಂತ ಹೇಳಿ ಸೂರಜ್ ತಾವೇ ಬಂದು ಅಲ್ಲಿ ಲಾಕ್ ಆಗಿದ್ದಾರೆ ಸ್ಟೇಷನ್ ಅಲ್ಲಿ. ಹೌದು ಅವಿನಾಶ್, ಏನು ಜೂನ್ 21ನೇ ತಾರೀಕು ದಾಖಲಾಗಿದ್ದಂತ ಒಂದು ಪ್ರಕರಣ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ಅಂದ್ರೆ ನನಗಾಗಿ ಒಬ್ಬ ಯುವಕ 5 ಕೋಟಿ ಹಣಕ್ಕಾಗಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದ. ಆತ ಬ್ಲಾಕ್ ಮೇಲ್ ಮಾಡಿದಂತ ಆಡಿಯೋ ಕೂಡ ತನ್ನ ಹತ್ರ ಇದೆ. ಆತ ಪೊಲೀಸರಿಗೆ ದೂರು ಕೊಡ್ತೀನಿ ಅಂತ ಹೇಳಿ ಬೆಂಗಳೂರಿನ DG ಕಚೇರಿಗೆ ಹೋಗಿ ಸೆಲ್ಫಿ ಫೋಟೋ ತೆಗೆದುಕೊಂಡು ನನಗೆ ಫೋಟೋ ಕೂಡ ಕಳಿಸಿದ್ದ. ಆ ಫೋಟೋ ಕೂಡ ನನ್ನ ಮೊಬೈಲ್ ಇದೆ. ಈ ಎಲ್ಲಾ ಸಾಕ್ಷಿಗಳನ್ನ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿ ಆತ ಹೇಳಿದಾಗ ಏನು ಪೊಲೀಸರು ಅದನ್ನ ರಿಕವರಿ ಮಾಡೋ ಸಲುವಾಗಿ ಹಾಸನ ನಗರದಲ್ಲಿರ್ತಕ್ಕಂಥ ಸೈಬರ್ ಕ್ರೈಮ್ ಠಾಣೆಗೆ ಅವ್ರನ್ನ ಕರ್ಕೊಂಡು ಬರ್ತಾರೆ. ಅವ್ರು ನೇರವಾಗಿ ಸಾಕ್ಷಿಗಳನ್ನ ಕೊಡೋ ಸಲುವಾಗಿ ಸೂರಜ್ ರೇವಣ್ಣ ಅವರು ಹಾಸನದ ಸೈಬರ್ ಕ್ರೈಮ್ ಠಾಣೆಗೆ ಬಂದಿರ್ತಾರೆ. ಸೊ ಇದೇ ಸಂದರ್ಭದಲ್ಲಿ ಅವರ ವಿರುದ್ಧ ಒಳನರಸೀಪುರದ ಗ್ರಾಮಾಂತರ ಠಾಣೆಯಲ್ಲಿ ಏನು ನಾನ್ ಬೇಲೆಬಲ್ ಒಂದು ಸೆಕ್ಷನ್ಗಳಲ್ಲಿ ಕೇಸ್ ದಾಖಲಾಗುತ್ತೆ. ಸಹಜವಾಗಿಯೇ ಪೊಲೀಸರು ವಿಚಾರಣೆಗೆ ಕರಿಬೇಕಾಗಿರ್ತಕ್ಕಂಥ ಸಂದರ್ಭ ಇರ್ತದೆ. ಹಾಗಾಗಿ ಇಲ್ಲಿ ಸೂರಜ್ ರೇವಣ್ಣ ನೇರವಾಗಿ ಠಾಣೆಗೆ ಬಂದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿ ಅವ್ರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ಶುರು ಮಾಡ್ತಾರೆ. ಇವತ್ತು ಮುಂಜಾನೆ 4 ಗಂಟೆವರೆಗೂ ಕೂಡ ನಿರಂತರವಾಗಿ ವಿಚಾರಣೆ ನಡೀತದೆ. ಸರ್ಕಾರ ಈ ಒಂದು ಪ್ರಕರಣದ ವಿಚಾರಣೆ ಸಂಬಂಧಪಟ್ಟಾಗೆ ತನಿಖಾಧಿಕಾರಿಯಾಗಿ ಸಕಲೇಶ್ಪುರದ DYSP ಪ್ರಮೋದ್ ಕುಮಾರ್ ನೇಮಕ ಮಾಡಿರ್ತಾರೆ. ಪ್ರಮೋದ್ ಕುಮಾರ್ ಸುಮಾರು 11:30 ಸುಮಾರಿಗೆ ಅಲ್ಲಿನ ಠಾಣೆಗೆ ಬರ್ತಾರೆ. ಠಾಣೆಗೆ ಬಂದು ಸುದೀರ್ಘವಾಗಿರ್ತಕ್ಕಂಥ ವಿಚಾರಣೆ ನಡೆಸಲಾಗುತ್ತೆ. ಸೊ ವಿಚಾರಣೆಯ ಬಳಿಕ ಇವರ ಬಂಧನದ ಅವಶ್ಯಕತೆ ಇದೆ ಅಂತೇಳಿ ಮನಗಂಡು ಈಗ ಅವ್ರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ಸೂರಜ್ ರೇವಣ್ಣ ಅವರು ತಾವಾಗೆ ಬಂದು ಈಗ ಅರೆಸ್ಟ್ ಆದ ರೀತಿ ಆಗಿದೆ. ಅಂದ್ರೆ ಅವರೇ ವಿಚಾರಣೆಗಾಗಿ ಅಂದ್ರೆ ಸಾಕ್ಷಿ ಕೊಡೋ ಸಲುವಾಗಿ ಬಂದಂತ ಸೂರಜ್ ರೇವಣ್ಣ ಅವರು ಈಗ ತಾವಾಗೆ ಬಂದು ಪೊಲೀಸರಿಗೆ ತಗಲಾಕೊಂಡ್ರು ಅಂತಕ್ಕಂಥ ಪ್ರಶ್ನೆ ಸಹಜವಾಗಿ ಮೂಡ್ತಕ್ಕೆ ಅಂತ ಹೇಳಿದ್ರೆ ಅವ್ರು ಬಂದಿದ್ದಂಥದ್ದು ಸಾಕ್ಷಿ ಕೊಡ್ಲಿಕ್ಕೆ. ಅಂದ್ರೆ ನಮ್ಮ ಹತ್ರ ಆಡಿಯೋ ರೆಕಾರ್ಡ್ ಇದೆ, ನನ್ನ ಹತ್ರ ಫೋಟೋ ಇದೆ, ಮತ್ತೊಂದಷ್ಟು ಏನು ವಾಟ್ಸ್ಆಪ್ ಚಾಟ್ಗಳಿದಾವೆ. ಅಂದ್ರೆ ತನಗೆ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಆತ ಮಾಡಿದಂತ ವಾಟ್ಸ್ಆಪ್ ಚಾಟ್ಗಳಿದಾವೆ. ಅದನ್ನ ನಿಮಗೆ ಕೊಡ್ತೀನಿ ಅಂತ ಹೇಳಿ ಠಾಣೆಗೆ ಬಂದಂತ ಸಂದರ್ಭದಲ್ಲಿ ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ಪೊಲೀಸರಿಗೆ ಯಾವುದೇ ರಿಸ್ಕ್ ಕೊಡದಾಗ ಈಗ ನೇರವಾಗಿ ಸೂರಜ್ ರೇವಣ್ಣ ಅವರು ತಾವಾಗೆ ಬಂದಿರತಕ್ಕಂಥ ಹಿನ್ನೆಲೆಗೆ ಅವ್ರನ್ನ ಅರೆಸ್ಟ್ ಮಾಡ್ಕೊಳ್ಳಲಾಗಿದೆ. ವಿಚಾರಣೆ ಬಳಿಕ ಅಂದ್ರೆ ಸತತವಾಗಿ 5 ರಿಂದ 6 ಗಂಟೆಗಳ ಕಾಲ ವಿಚಾರಣೆ ನಡೆಸಲಾಗುತ್ತೆ. ಸೊ ಆ ವಿಚಾರಣೆಯ ಬಳಿಕ ಈಗ ಅವರ ಬಂಧನದ ಅವಶ್ಯಕತೆ ಇದೆ ಅಂತ ಹೇಳಿ ಅವ್ರನ್ನ ಅರೆಸ್ಟ್ ಮಾಡ್ಕೊಳ್ಳಲಾಗಿದೆ. ಮುಂದಿನ ಪ್ರಕ್ರಿಯೆಗೆ ಆರಂಭ ಆಗುತ್ತೆ. ಅವ್ರನ್ನ ಮೊದಲು ಮೆಡಿಕಲ್ ಟೆಸ್ಟ್ ಮಾಡ್ತಾರೆ. ನಂತರ ಇವತ್ತು ಭಾನುವಾರ ಇದೆ, ಹಾಗಾಗಿ ನ್ಯಾಯಾಧೀಶರ ಮನೆಗೆ ಬಹುತೇಕ ಹಾಜರು ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಬಳಿಕ ಹೆಚ್ಚಿನ ವಿಚಾರಣೆ ಅವಶ್ಯಕತೆ ಇದ್ರೆ ಪೊಲೀಸ್ ಕಸ್ಟಡಿ ಕೇಳ್ತಕ್ಕಂಥದ್ದು ಅಥವಾ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ನ್ಯಾಯಾಂಗ ಬಂಧನ ಕೊಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತೊಂದು ಕಡೆ ಸೂರಜ್ ರೇವಣ್ಣ ಜನಪ್ರತಿನಿಧಿ ಇದ್ದಾರೆ. ಅಂದ್ರೆ ವಿಧಾನ
ಪರಿಷತ್ ಸದಸ್ಯರಿದ್ದಾರೆ. ಹಾಗಾಗಿನೇ ಈ ಒಂದು ಪ್ರಕರಣವನ್ನ ಜನಪ್ರತಿನಿಧಿಗಳಿಗೆ ಕೋರ್ಟ್ಗೆ ಹಸ್ತಾಂತರ ಮಾಡ್ಬೇಕಂತಕ್ಕಂಥ ಪ್ರಶ್ನೆ ಕೂಡ ಸಹಜವಾಗಿದೆ. ಹಾಗಾಗಿನೇ ಕಾನೂನು ತಜ್ಞರ ಜೊತೆ ಈಗ ಸಮಾಲೋಚನೆ ನಡೆಸಲಾಗ್ತಾ ಇದೆ. ಅದರ ಅವಶ್ಯಕತೆ ತಕ್ಷಣಕ್ಕಿದೆ ಅಂತ ಹೇಳಿದ್ರೆ, ಅಂದ್ರೆ ಈಗ ವಿಚಾರಣೆ ಆದ ಬಳಿಕ ಹಸ್ತಾಂತರ ಮಾಡಬೇಕಾ ಅಥವಾ ಈ ಹಂತದಲ್ಲಿ ಹಸ್ತಾಂತರ ಮಾಡಬೇಕಾ, ಇದೆಲ್ಲವನ್ನು ಕೂಡ ಈಗ ಪೊಲೀಸರು ಕಾನೂನು ತಜ್ಞರ ಜೊತೆ ಸಮಾಲೋಚನೆ ನಡೆಸ್ತಾ ಇದ್ದಾರೆ. ಸೊ ಇದೆಲ್ಲವಾದ ಬಳಿಕ ಹಸ್ತಾಂತರ ಮಾಡತಕ್ಕಂಥ ಅವಶ್ಯಕತೆ ಅಂತ ಹೇಳಿದ್ರೆ ಇಡೀ ಪ್ರಕರಣ ಈಗ ಜನಪ್ರತಿನಿಧಿಗಳು ಕೋರ್ಟ್ಗೆ ಹಸ್ತಾಂತರ ಈಗ ಈ ಕಂಪ್ಲೇಂಟ್ ಕೊಟ್ಟಿರುವಂತಹ ವ್ಯಕ್ತಿ ಯುವಕ, ಆತನ ಮೇಲೂ ಕೂಡ ಕೇಸ್ ಮೊದಲೇ ಇವ್ರು ಕೊಟ್ಟಿದ್ರು. ಸೊ ಆತನ ಇದೇನು ಅಂತ ಈಗ ಆತನ ಮೆಡಿಕಲ್ ಟೆಸ್ಟ್ಗೆ ತರಲಾಯ್ತು ಬೋರಿಂಗ್ಗೆ. ಸೊ ವಾಟ್ ನೆಕ್ಸ್ಟ್ ಅಂತ ಆತನ ಇವರ ಕೊಟ್ಟಿರುವಂತ ಕಂಪ್ಲೇಂಟ್ ಆಯಾಮದಿಂದ ನೋಡೋದಾದ್ರೆ ಸೂರಜ್ ಕೊಟ್ಟಿರುವಂತ. ಹೌದು ಅವಿನಾಶ್, ಏನು ಸೂರಜ್ ರೇವಣ್ಣ ಅವರ ಆಪ್ತ ಶಿವಕುಮಾರ್ ಮೂಲಕ ಸೂರಜ್ ರೇವಣ್ಣ ಅವರು ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಿರ್ತಾರೆ ಜೂನ್ 21ನೇ ತಾರೀಕು. ಅಂದ್ರೆ ತನಗೆ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ನಿಮ್ಮಲ್ಲಿ ನಾನು ದೂರು ಕೊಡ್ತೀನಿ, ದೂರು ಕೊಡಬಾರ್ದು ಅಂತ ಹೇಳಿದ್ರೆ ನೀವು ನನಗೆ 5 ಕೋಟಿ ಕೊಡಬೇಕು ಅಂತೇಳಿ ಅರಕಲಗೂಡು ಮೂಲದ ಯುವಕನವರು ನನಗೆ ಡಿಮಾಂಡ್ ಮಾಡ್ತಾ ಇದ್ದಾನೆ, ಅಂದ್ರೆ ಬ್ಲಾಕ್ ಮೇಲ್ ಮಾಡ್ತೇನೆ ಅಂತೇಳಿ ಒಂದು ದೂರನ್ನ ಕೊಡಲಾಗುತ್ತೆ. ಸೊ ಆ ದೂರನ್ನ ಸಂಬಂಧಪಟ್ಟಂಗೆ ಕೂಡ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಸೊ ಈ ಒಂದು ವಿಚಾರಣೆಗೆ ಸಂಬಂಧಪಟ್ಟಾಗ ಈಗ ನಿನ್ನೆ ಏನು ಸಂತ್ರಸ್ತ ಯುವಕ ಹೊಳೆನರಸೀಪುರ ಗ್ರಾಮಾಂತರ ಠಾಣೆಗೆ ಬಂದು ಇವರು ವಿರುದ್ಧ ದೂರು ಕೊಟ್ಟಿದ್ದಾನೆ, ಅದೇ ಸಂದರ್ಭದಲ್ಲಿ ಆತನ ಈ ಬಗ್ಗೆ ಕೂಡ ವಿಚಾರಣೆ ಮಾಡಲಾಗಿದೆ. ಸದ್ಯಕ್ಕೀಗ ಏನು ಲೈಂಗಿಕ ದೌರ್ಜನ್ಯ ಆಗಿದೆ ಅದಕ್ಕೆ ಸಂಬಂಧಪಟ್ಟಾಗ ಆತನ ಮೆಡಿಕಲ್ ಟೆಸ್ಟ್ಗಾಗಿ ಆತನ ರಿಕ್ವೆಸ್ಟ್ ಮಾಡ್ಕೊಂಡಾಗ, ಅಂದ್ರೆ ಹಾಸನದಲ್ಲಿ ತನಗೆ ಮೆಡಿಕಲ್ ಟೆಸ್ಟ್ ಆಗಬಾರ್ದು, ಬೆಂಗಳೂರಲ್ಲಿ ಮಾಡಬೇಕು ಅಂತೇಳಿ ಆತ ರಿಕ್ವೆಸ್ಟ್ ಮಾಡ್ಕೊಂಡಂತ ಮಾಹಿತಿ ಗೊತ್ತಾಗಿದೆ. ಹಾಗಾಗಿ ಆತನ ಬೆಂಗಳೂರಿನ ಬೌರಿಂಗ್ ಹಾಸ್ಪಿಟಲ್ಗೆ ರಾತ್ರಿನೇ ಕರ್ಕೊಂಡು ಹೋಗಲಾಗಿದೆ. ಇವತ್ತು ಕೂಡ ಆತನಿಗೆ ಕೆಲವೊಂದಷ್ಟು ವೈದ್ಯಕೀಯ ಪರೀಕ್ಷೆಗಳಾಗುತ್ತೆ ಅಂತೇಳಿ ಪೊಲೀಸ್ ಮೂಲಗಳು ತಿಳಿಸ್ತಾ ಇದ್ದಾವೆ. ಸೊ ಅಲ್ಲಿ ಆ ವೈದ್ಯಕೀಯ ಪರೀಕ್ಷೆ ಆದ ನಂತರ ಈ ಪ್ರಕರಣಕ್ಕೆ ಅಂದ್ರೆ ಸೂರಜ್ ರೇವಣ್ಣ ಕೊಟ್ಟಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಆತನನ್ನು ಕೂಡ ವಿಚಾರಣೆ ಒಳಪಡಿಸತಕ್ಕಂಥ ಸಾಧ್ಯತೆ ಇದೆ. ಅವಿನಾಶ್, ಧನ್ಯವಾದ ಮಂಜುನಾಥ್. ಇದು ಸದ್ಯಕ್ಕೆ ಸೂರಜ್ ರೇವಣ್ಣ ಸಂಬಂಧಪಟ್ಟ ಹಾಗೆ ಸಿಗ್ತಿರುವಂತ ಅಪ್ಡೇಟ್.